ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಓಕೆ, ಇಂಡಿಯನ್ ಪೊಲಿಟಿನಲ್ಲಿ ಇವತ್ತಿನ ಟಾಪಿಕ್ ಬಂದು ಫಂಡಮೆಂಟಲ್ ರೈಟ್ಸ್. ಈಗ ನಾವು ಫಂಡಮೆಂಟಲ್ ರೈಟ್ಸ್ ಬಂದು ಆರ್ಟಿಕಲ್ 12 ಇಂದ ಹಿಡಿದು ಆರ್ಟಿಕಲ್ 35 ತನಕ ಇದೆ. ನಾವು ಒಂದೊಂದು ಪಾರ್ಟ್ ಆಗಿ ನಿಮಗೆ ಡಿವೈಡ್ ಮಾಡಿ ಹೇಳ್ಕೊಡ್ತಾ ಇದೀವಿ. ಸೊ ಮೊದಲನೇ ಪಾರ್ಟ್ ಬಂದು ಆರ್ಟಿಕಲ್ 12ರಿಂದ 18 ತನಕ ನೋಡೋಣ ಇವತ್ತು. ಓಕೆ, ಫಂಡಮೆಂಟಲ್ ರೈಟ್ಸ್ ನೋಡೋದಾದ್ರೆ ಈ ಫಂಡಮೆಂಟಲ್ ರೈಟ್ಸ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಯಾವ್ಯಾವ ಬರುತ್ತೆ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ಆರ್ಟಿಕಲ್ 12ರಿಂದ 35 ತನಕ ಫಂಡಮೆಂಟಲ್ ರೈಟ್ಸ್ ಕವರ್ ಆಗುತ್ತೆ. ಸೊ ಈ ಫಂಡಮೆಂಟಲ್ ರೈಟ್ಸ್ ಅನ್ನೋ ಕಾನ್ಸೆಪ್ಟ್ ನ ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ರೈಟ್ಸ್ ಅಂತಂದ್ರೆ ಏನು? Rights are the basic elements for the overall development of human being. Generally, rights can be divided into following ways: natural rights, social rights, economic rights, political rights. ಅಂತಂದ್ರೆ ರೈಟ್ಸ್ ಆರ್ ದ ಆಪರ್ಚುನಿಟೀಸ್ ಅಂತಂದ್ರೆ ರೈಟ್ಸ್ ಬಂದು ರೈಟ್ಸ್ ಗಳನ್ನ ಹ್ಯೂಮನ್ಸ್ಗೆ ಕೊಡೋದು ಅಂತಂದ್ರೆ ಒಂದು ಅವಕಾಶ ಕೊಟ್ಟಂಗೆ. ರೈಟ್ಸ್ ಆರ್ ದ ಆಪರ್ಚುನಿಟೀಸ್ ದಟ್ ಆರ್ ಎಸೆನ್ಷಿಯಲ್. ಈ ಅವಕಾಶಗಳನ್ನ ಕೊಡ್ಲೇಬೇಕು. ಏನು ಕೊಡಬೇಕು ಅಂತಂದ್ರೆ ದಟ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಮಾಡಬೇಕು ಅಂತಂದ್ರೆ ಈ ರೈಟ್ಸ್ ಅಂದ್ರೆ ಅವಕಾಶಗಳನ್ನ ಕೊಡ್ಲೇಬೇಕು. ದ ರೈಟ್ಸ್ ಆರ್ ದ ಆಪರ್ಚುನಿಟೀಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್. ಸೊ ಈ ರೈಟ್ಸ್ ಅಲ್ಲಿ 4 ತರ ರೈಟ್ಸ್ ಇದೆ. ಒಂದ್ ಬಂದು ನ್ಯಾಚುರಲ್ ರೈಟ್ಸ್, ಮತ್ತೊಂದು ಬಂದು ಸೋಷಿಯಲ್ ರೈಟ್ಸ್, ಎಕನಾಮಿಕ್ ರೈಟ್ಸ್ ಮತ್ತೆ ಪೊಲಿಟಿಕಲ್ ರೈಟ್ಸ್. ಓಕೆ, ಆರ್ಟಿಕಲ್ 12 ನೋಡೋದಾದ್ರೆ ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ದ ಟರ್ಮ್ ಸ್ಟೇಟ್ ಇನ್ಕ್ಲೂಡ್ಸ್ ಸೆಂಟ್ರಲ್ ಗವರ್ನಮೆಂಟ್ ಆರ್ ಪಾರ್ಲಿಮೆಂಟ್, ಸ್ಟೇಟ್ ಗವರ್ನಮೆಂಟ್ ಅಂಡ್ ಯೂನಿಯನ್ ಟೆರಿಟರೀಸ್, ಸ್ಟೇಟ್ ಲೆಜಿಸ್ಲೇಚರ್, ಲೋಕಲ್ ಬಾಡೀಸ್ ಆರ್ ಲೋಕಲ್ ಗವರ್ನಮೆಂಟ್ಸ್, ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಅಂಡರ್ ದ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್. ಸೊ ಸ್ಟೇಟ್ ಅಂತಂದ್ರೆ ನೀವೇನಾದ್ರೂ ಡಿಕ್ಷನರಿಲಿ ತೆಗೆದು ನೋಡಿದ್ರೆ ಏನಿರುತ್ತೆ? ರಾಜ್ಯ ಅಂತ ಇರುತ್ತೆ. ನೀವು ರಾಜ್ಯ ಅಂತಂದ್ರೆ ಏನ್ ಅನ್ಕೊಂತೀರಾ? ಇಂಡಿಯಾನ ದೇಶ ಅನ್ಕೊಂತೀರಾ. ಮತ್ತೆ ಅಲ್ಲಿರೋ 28 ಏನು ಸ್ಟೇಟ್ಗಳನ್ನ ಅದೇ ರಾಜ್ಯ ಅಂತಂದ್ರೆ ಬರೀ ಅಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಂಡು ಸೀಮಿತರಾಗ್ಬಿಡ್ತೀರಾ. ಸೊ ನೀವು ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡ್ತೀರಾ. ಸೊ ಸ್ಟೇಟ್ ಅಂತಂದ್ರೆ ಬರೀ ಸ್ಟೇಟ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟೇಟ್, ಆಂಧ್ರ ಸ್ಟೇಟ್, ಕರ್ನಾಟಕ ಸ್ಟೇಟ್ ಆ ತರ ಅಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಅನ್ನೋ ಪದಕ್ಕೆ ಇನ್ ಬ್ರಾಡರ್ ಸೆನ್ಸ್ ಅಲ್ಲಿ ನೋಡ್ಬೇಕು. ಬ್ರಾಡರ್ ಸೆನ್ಸ್ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳಿದೆ. ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಾದ್ರೂ ಸ್ಟೇಟ್ ಅನ್ನೋ ಪದ ಬಂತಂದ್ರೆ ಅದನ್ನ ನೀವು ಯಾವ ಪಾಠ ಓದ್ತಾ ಇದ್ದೀರಾ ಅದ್ರ ಮೇಲೆ ನೋಡ್ಬೇಕು. ಈಗ ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಪಾರ್ಲಿಮೆಂಟ್ ಬಗ್ಗೆ ಪಾಠ ಓದ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಸ್ಟೇಟ್ ಅನ್ನೋ ಪದ ಎಲ್ಲಾದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾದ್ರೂ ಮೆನ್ಷನ್ ಆಯ್ತು ಅಂತಂದ್ರೆ ಆಗ ನೀವ್ ಏನ್ ಅನ್ಕೊಬೇಕು? ಅವರು ಸೆಂಟ್ರಲ್ ಗವರ್ನಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಥವಾ ಪಾರ್ಲಿಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಬೇಕು. ಮತ್ತೆ ಸ್ಟೇಟ್ ಗವರ್ನಮೆಂಟ್ ಆರ್ಟಿಕಲ್ಸ್ ಅಲ್ಲಿ ನಾವು ಓದಕ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನ್ ಅನ್ಕೊಬೇಕು ಅಂತಂದ್ರೆ ಸ್ಟೇಟ್ ಗವರ್ನಮೆಂಟ್ ಅಂತ ಅನ್ಕೊಬೇಕು. ಸ್ಟೇಟ್ ಅಂತಂದ್ರೆ ಅಂದ್ರೆ ರಾಜ್ಯ ಸರ್ಕಾರ ಅಂತ ಅನ್ಕೊಬೇಕು. ಅಥವಾ ಯೂನಿಯನ್ ಟೆರಿಟರೀಸ್ ಬಗ್ಗೆ ಓದ್ತಾ ಇದ್ರೆ ಅಲ್ಲೇನಾದ್ರೂ ಸ್ಟೇಟ್ ಆ ಪಾಠದಲ್ಲಿ ಏನಾದ್ರು ಸ್ಟೇಟ್ ಅನ್ನೋ ಒಂದು ಪದ ಬಂತು ಅಂತಂದ್ರೆ ಯೂನಿಯನ್ ಟೆರಿಟರೀಸ್ಗೆ ಸ್ಟೇಟ್ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮತ್ತೆ ಲೋಕಲ್ ಬಾಡೀಸ್ ಅಥವಾ ಲೋಕಲ್ ಗವರ್ನಮೆಂಟ್ಸ್, ಈಗ ಶೆಡ್ಯೂಲ್ ನಂಬರ್ 12 ಎಲ್ಲ ಇದೆಯಲ್ಲ, ಅಲ್ಲಿ ಲೋಕಲ್ ಬಾಡೀಸ್, ಲೋಕಲ್ ಗವರ್ನಮೆಂಟ್ಸ್ ಬರುತ್ತೆ. ಅದನ್ನು ಸಹ ರಾಜ್ಯ ಅಂತಾನೆ ಕರೆಯೋದು. ಎಂದ್ರಲ್ಲಿ? ಸಂವಿಧಾನದಲ್ಲಿ. ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಅಂಡರ್ ದ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್, ಯಾವುದೇ ಸಂಸ್ಥೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಯಾವುದೇ ಸಂಸ್ಥೆಗಳನ್ನು ಸಹ ಸ್ಟೇಟ್ ಅಂತಾನೆ ಕರೆಯೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಸ್ಟೇಟ್ ಅಂತಂದ್ರೆ ಬರೀ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂತ ಫಿಕ್ಸ್ ಆಗ್ಬಿಡ್ಬೇಡಿ ಮೈಂಡ್ ಅಲ್ಲಿ. ಬ್ರಾಡರ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿ. ಯಾವ ಪಾಠ ಓದ್ತಾ ಇದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿರೋದಕ್ಕೆ ಸ್ಟೇಟ್ ಅಂತ ಕರಿತೀವಿ. ಸೊ ಈಗ ಆಬ್ಜೆಕ್ಟಿವ್ ನೋಡೋಣ. ಫಂಡಮೆಂಟಲ್ ರೈಟ್ಸ್ ನ ಏನ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಬಂದು ದ ಮೇನ್ ಆಬ್ಜೆಕ್ಟಿವ್ ಅಂದ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಂಡಮೆಂಟಲ್ ರೈಟ್ಸ್ ಈಸ್ ಟು ಆಫರ್ equality and dignity of all individual. Fundamental rights are meant for the promotion of ideas of political democracy. The part prevents the legislature and executive from exercising the arbitrary power. ಸೊ ಈ ಮೊದಲನೇ ಪಾಯಿಂಟ್ ಏನಿದೆ? ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಂಡಮೆಂಟಲ್ ರೈಟ್ಸ್ ಈಸ್ ಟು ಆಫರ್ ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಆಲ್ ಇಂಡಿವಿಜುವಲ್.
ಮೂಲಭೂತ ಹಕ್ಕುಗಳ ಉದ್ದೇಶ ಏನಂತಂದ್ರೆ ಮೊದಲನೇ ಉದ್ದೇಶ ಬಂದು ಎಲ್ಲರನ್ನು ಸಮಾನ ಕಾಣೋದು, ಈಕ್ವಾಲಿಟಿ. ಮತ್ತೆ ಡಿಗ್ನಿಟಿ ಅಂತಂದ್ರೆ ಘನತೆ. ಮೂಲಭೂತ ಹಕ್ಕುಗಳು ಮಾನವನ ಘನತೆಯನ್ನು ಎತ್ತಿ ಹಿಡಿಯುತ್ತವೆ ಅನ್ನೋದೇ ಇದರ ಅರ್ಥ. ಈ ನೆಕ್ಸ್ಟ್ ಬಂದು ಏನಿದೆ, ಫಂಡಮೆಂಟಲ್ ರೈಟ್ಸ್ ಆರ್ ಮೆಂಟ್ ಫಾರ್ ಪ್ರಮೋಷನ್ ಆಫ್ ಐಡಿಯಾಸ್ ಆಫ್ ಪೊಲಿಟಿಕಲ್ ಡೆಮೋಕ್ರಸಿ ಅಂತಂದ್ರೆ ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತವೆ ಅಂತ ಅರ್ಥ. ದ ಪಾರ್ಟ್ ಪ್ರಿವೆಂಟ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ಫ್ರಮ್ ಎಕ್ಸಸೈಸಿಂಗ್ ದ ಆರ್ಬಿಟರಿ ಪವರ್ ಅಂತಂದ್ರೆ ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತವೆ ಮತ್ತು ರಾಜ್ಯದ ನಿರಂಕುಶ ಆಡಳಿತವನ್ನು ಎತ್ತಿ ಹಿಡಿಯುತ್ತವೆ ಅಂತ ಅರ್ಥ. ಅಂತಂದ್ರೆ ಈಗ ಪಾರ್ಲಿಮೆಂಟ್ ಅಲ್ಲಿ ಈಗ ಯಾವ ಪಾರ್ಟಿ ರೂಲಿಂಗ್ ಅಲ್ಲಿ ಇರುತ್ತೋ ಅವರೆಲ್ಲ ಬೇಕಾಬಿಟ್ಟಿ ರೂಲ್ಗಳು ಮಾಡೋ ಹಾಗಿಲ್ಲ. ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ತರದೇ ಇರೋ ರೀತಿ ರೂಲ್ಗಳನ್ನ, ನಿಯಮಗಳನ್ನ, ಕಾನೂನುಗಳನ್ನ ಮಾಡಬೇಕು. ಅಕಸ್ಮಾತ್ ಅದೇನಾದ್ರೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರೋ ಹಾಗಿದ್ರೆ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆ ಕಾನೂನೇ ರದ್ದು ಮಾಡುತ್ತೆ. ಸೊ ಈ 3 ಪಾಯಿಂಟ್ಗಳನ್ನ ನಾನು ಸಿಂಪಲ್ ಆಗಿ ಒಂದೊಂದು ಲೈನ್ ಅಲ್ಲಿ ಹೇಳಿದೀನಿ. ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಬರೋ ಸ್ಲೈಡ್ಸ್ ಗಳೆಲ್ಲ ಎಲ್ಲಾ ಬರೀ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದೇ. ಮತ್ತೆ ಇಲ್ಲೇ ಎಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಸ್ಲೈಡ್ ಗಳೆಲ್ಲ ಹೇಳೋದಕ್ಕೆ ಏನು ಇರಲ್ಲ. ಅದಕ್ಕೆ ನಾನು ನಿಮ್ಗೆ ಒಂದೊಂದು ಪಾಯಿಂಟ್ ನ ಬರೀ ಕನ್ನಡದಲ್ಲಿ ಒಂದು ಲೈನ್ ಮೀನಿಂಗ್ ಆಗಿ ಹೇಳಿದೀನಿ. ನೆಕ್ಸ್ಟ್ ಹೋಗ್ತಾ 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 ಇನ್ ಡೆಪ್ತ್ ಆಗಿ ಹೋಗೋಣ. ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಈಗ 6 ತರ ಮೂಲಭೂತ ಹಕ್ಕುಗಳಿವೆ. ಅದರಲ್ಲಿ ಮೊದಲನೇದು ಬಂದು ರೈಟ್ ಟು ಈಕ್ವಾಲಿಟಿ. ಇದು ಯಾವ ವಿಧಿಯಿಂದ ಯಾವ ವಿಧಿಗಂಟ ಕವರ್ ಆಗುತ್ತೆ ಅಂತ ಹೇಳಿದ್ರೆ ಇದು ಆರ್ಟಿಕಲ್ 14 ಇಂದ 18 ವರೆಗೂ ಈ ರೈಟ್ ಕವರ್ ಆಗುತ್ತೆ. ರೈಟ್ ಟು ಈಕ್ವಾಲಿಟಿ ಅಂತಂದ್ರೆ ಸಮಾನತೆಯ ಹಕ್ಕು. ಓಕೆ, ಎರಡನೇದು ಬಂದು ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಇದು ಆರ್ಟಿಕಲ್ಸ್ ಯಾವ್ಯಾವ ಕವರ್ ಆಗುತ್ತೆ ಅಂತಂದ್ರೆ ಆರ್ಟಿಕಲ್ 19 ಇಂದ ಹಿಡಿದು ಆರ್ಟಿಕಲ್ 22 ತನಕ ಕವರ್ ಆಗುತ್ತೆ. ರೈಟ್ ಟು ಪ್ರೊಟೆಸ್ಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಇದು ಬಂದು ಶೋಷಣೆಯ ವಿರುದ್ಧ ಹಕ್ಕು. ಇದಕ್ಕೆ ರಿಲೇಟೆಡ್ ಆಗಿರೋ ಆರ್ಟಿಕಲ್ಸ್ ಬಂದು 23, 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಓಕೆ, ಇದಕ್ಕೆ ಯಾವ್ಯಾವ ಆರ್ಟಿಕಲ್ಸ್ ಕವರ್ ಆಗಿದೆ ಅಂತಂದ್ರೆ 25 ರಿಂದ 28. ಓಕೆ, ನೆಕ್ಸ್ಟ್ ಕಲ್ಚರ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಈಗ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಆರ್ಟಿಕಲ್ 29 ಮತ್ತೆ 30 ಕವರ್ ಆಗುತ್ತೆ. ಮತ್ತೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಇದು ಬಂದು ಆರ್ಟಿಕಲ್ ನಂಬರ್ 32, ಸಂವಿಧಾನದ ಪರಿಹಾರ ಹಕ್ಕು ಅಂತ ಹೇಳ್ತೀವಿ. In original constitution there was 7 fundamental rights. In 1978 by 44th amendment right to property was removed from the list of fundamental rights. 1915 ನಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಟ್ಟು 7 ಫಂಡಮೆಂಟಲ್ ರೈಟ್ಸ್ ಇದ್ದು. ಆ 7ನೇದು ಯಾವುದು ಅಂತಂದ್ರೆ ರೈಟ್ ಟು ಪ್ರಾಪರ್ಟಿ, ಆಸ್ತಿಯನ್ನು ಹೊಂದುವ ಹಕ್ಕು. ಸೊ 1978ನೇ ಇಸ್ವಿನಲ್ಲಿ 44ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ರೈಟ್ ಟು ಪ್ರಾಪರ್ಟಿ ಅನ್ನೋ ರೈಟ್ ನ ಕಿತ್ತಾಕ್ಬಿಟ್ಟು ಬರೀ ಈಗ 6 ಮೂಲಭೂತ ಹಕ್ಕುಗಳು ಉಳ್ಕೊಂಡಿವೆ. ಈಗ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಇದನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಓಕೆ, ಆರ್ಟಿಕಲ್ ನಂಬರ್ 13 ನೋಡಿದ್ರೆ ಇಟ್ ಗಿವ್ಸ್ ದ ಎಕ್ಸ್ಪ್ಲನೇಷನ್ ಫಾರ್ ದ ಟರ್ಮ್ ಲಾ. ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ಲಾ ಇನ್ಕ್ಲೂಡ್ಸ್. ಈ ಆರ್ಟಿಕಲ್ 13 ಏನ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತಂದ್ರೆ ದ ಟರ್ಮ್ ಲಾ ಬಗ್ಗೆ ಇದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಈ ವಿಧಿ ಪ್ರಕಾರ ಲಾ ಅಂತಂದ್ರೆ ಏನಂತಂದ್ರೆ ದ ಲಾಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಅಂಡ್ ಆರ್ಡಿನೆನ್ಸ್ ಆಫ್ ದ ಪ್ರೆಸಿಡೆಂಟ್ ಅಂತಂದ್ರೆ ಈ ಸಂಸತ್ತು ಮಾಡಿ ಜಾರಿಗೊಳಿಸುವಂತ ಕಾನೂನುಗಳನ್ನ ಸಹ ನಾವು ಲಾ ಅಂತಾನೆ ಕರಿತೀವಿ. ಅಂತಂದ್ರೆ ಲಾ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ, ಕಾನೂನು ಅಂತಂದ್ರೆ ಕನ್ನಡದಲ್ಲಿ. ಸೊ ಲಾ ಅಂತ ಯಾವ ಕರಿತೀವಿ ಅಂತಂದ್ರೆ ಈಗ ನೋಡಿ, ಫಸ್ಟ್ ಬಿಲ್ ನ ಪಾಸ್ ಮಾಡ್ತಾರೆ. ಆ ಬಿಲ್ಲು ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ ಸೈನ್ ಆಗೋ ತನಕ ಅದನ್ನ ಲಾ ಅಂತ ಕರೆಯಲ್ಲ, ಅದನ್ನ ಕಾನೂನು ಅಂತ ಕರೆಯಲ್ಲ, ಅದಿನ್ನು ಬಿಲ್ ಅಂತಾನೆ ಕರಿತೀವಿ. ಸೊ ಇಲ್ಲೆಲ್ಲ ಅಟ್ ಲಾಸ್ಟ್ ಪ್ರೆಸಿಡೆಂಟ್ ಸೈನ್ ಬಿದ್ದಾದ್ಮೇಲೆ ಬಿಲ್ ಬಂದು ಕಾನೂನು ಆಗುತ್ತೆ. ಸೊ ಕಾನೂನು ಅಂತ ಯಾವ್ಯಾವಕ್ಕೆ ಕರಿತೀವಿ ಅಂತಂದ್ರೆ ಒಂದು ಪಾರ್ಲಿಮೆಂಟ್ ಇಶ್ಯೂ ಮಾಡಿರ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ ಸೈನ್ ಆಗಿ ಮಾಡಿರುವಂತ ರೂಲ್ಸ್ ಗಳನ್ನ ಲಾಸ್ ಅಂತ ಕರಿತೀವಿ. ಪ್ರೆಸಿಡೆಂಟ್ ಸೈನ್ ಆದ್ಮೇಲೆ ಲಾ ಅಂತ ಕರಿತೀವಿ. ಆಮೇಲೆ ಆರ್ಡಿನೆನ್ಸ್ ಅಂತಂದ್ರೆ ಸುಗ್ರೀವಾಜ್ಞೆ ಅಂತ ಕನ್ನಡದಲ್ಲಿ. ಅಂತಂದ್ರೆ ಇದನ್ನ ಯಾವಾಗ ಹೊರಡಿಸ್ತಾರೆ ಪ್ರೆಸಿಡೆಂಟ್ ಅಂದ್ರೆ ತುರ್ತು ಪರಿಸ್ಥಿತಿ ಅಂತಂದ್ರೆ ಎಮರ್ಜೆನ್ಸಿ ಟೈಮ್ ಅಂತಲ್ಲ, ಅಂತಂದ್ರೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೆ ಇರುವಾಗ ಮಾಡೋ ಒಂದು ರೂಲ್ಸ್ ಗಳನ್ನ ಆರ್ಡಿನೆನ್ಸ್ ಅಂತ ಕರಿತೀವಿ. ಅದಕ್ಕೂ ಸಹ ಪ್ರೆಸಿಡೆಂಟ್ ಸೈನ್ ಆದ್ಮೇಲೆ ಅದು ಆರ್ಡಿನೆನ್ಸ್ ಅಂತ ಅನ್ಸೋದು.
ಸೊ ದ ಲಾಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಅಂಡ್ ಆರ್ಡಿನೆನ್ಸ್ ಆಫ್ ದ ಪ್ರೆಸಿಡೆಂಟ್. ಹಾಗೆ ಸ್ಟೇಟ್ ಬಂತಂದ್ರೆ ಆಕ್ಟ್ ಪಾಸ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಅಂತಂದ್ರೆ ರಾಜ್ಯ ವಿಧಾನಸಭೆಗಳಲ್ಲಿ ಪಾಸ್ ಆದಂತಹ ಆಕ್ಟ್ಗಳನ್ನ ನಾವೇನಂತ ಕರಿತೀವಿ, ಲಾಸ್ ಅಂತ ಕರಿತೀವಿ. ಅಥವಾ ಆಯಾ ರಾಜ್ಯದ ರಾಜ್ಯಪಾಲರು ಹೊರಡಿಸುವಂತಹ ಸುಗ್ರೀವಾಜ್ಞೆಗಳನ್ನು ಸಹ ನಾವು ಲಾ ಅಂತ ಕರಿತೀವಿ. ಇಫ್ ಎನಿ ಲಾಸ್ ಆಫ್ ಪಾರ್ಲಿಮೆಂಟ್ ಆರ್ ಡಿಸಿಷನ್ ಆಫ್ ಗವರ್ನಮೆಂಟ್ ಈಸ್ contravention to constitution, then Supreme Court can struck down those acts as unconstitutional. ಈಗ ಸಪೋಸ್ ಪಾರ್ಲಿಮೆಂಟೇ ಆಗಿರ್ಬೋದು ಅಥವಾ ಯಾವುದೇ ರಾಜ್ಯ ಸರ್ಕಾರ ಆದ್ರೂ ಆಗಿರ್ಬೋದು, ಒಂದು ಲಾ ಮಾಡಿದೆ ಅಂತಂದ್ರೆ ಆ ಲಾ ಏನಾಗಿರ್ಬೇಕು, ಸಂವಿಧಾನದ ಪ್ರಕಾರನೇ ಇರಬೇಕು. ಅಕಸ್ಮಾತ್ ಅದೇನಾದ್ರೂ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಂದ್ರೆ ಸಂವಿಧಾನ ಕಡೆಗಣಿಸಿ ಅವ್ರಿಗೆ ಬೇಕಾದಾಗೆ ಮಾಡಿದ್ರೆ, ಯಾವ್ದಾದ್ರು ಜನತೆಯ ಹಕ್ಕುಗಳಿಗೆ ಧಕ್ಕೆ ತರುವಾಗಿದ್ರೆ, ಅಕಸ್ಮಾತ್ ಬೇಸಿಕ್ ಸ್ಟ್ರಕ್ಚರ್ಗೆ ಏನಾದ್ರು ಧಕ್ಕೆ ತರುವಾಗಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಏನ್ ಮಾಡುತ್ತೆ, ರದ್ದು ಮಾಡುತ್ತೆ. ಸುಪ್ರೀಂ ಕೋರ್ಟ್ ಕ್ಯಾನ್ ಸ್ಟ್ರಕ್ ಡೌನ್ ದೋಸ್ ಆಕ್ಟ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿದೆ ಅಂತ ಹೇಳಿ ಆ ಕಾಯ್ದೆಗಳನ್ನ ಅಥವಾ ಕಾನೂನುಗಳನ್ನ ರದ್ದು ಮಾಡುತ್ತೆ. ದಿಸ್ ಸ್ಪೆಷಲ್ ಪವರ್ ಆಫ್ ಸುಪ್ರೀಂ ಕೋರ್ಟ್ ಈಸ್ ನೋನ್ ಆಸ್ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಈ ಒಂದು ರದ್ದು ಮಾಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಸೊ ಈ ಒಂದು ವಿಶೇಷ ಪವರ್ನ ಸುಪ್ರೀಂ ಕೋರ್ಟ್ ಇರುವಂತಹ ಈ ವಿಶೇಷ ಪವರ್ನ ಏನಂತ ಕರಿತೀವಿ ಅಂತಂದ್ರೆ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತ ಕರಿತೇವೆ. ಸೊ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ಸ್ ಯಾವ್ಯಾವ್ದು ಕವರ್ ಆಗುತ್ತೆ ಅಂತಂದ್ರೆ 14 ಇಂದ ಹಿಡಿದು 18 ಗಂಟ ರೈಟ್ ಟು ಈಕ್ವಾಲಿಟಿ ಅಂಡರ್ ಗೆ ಆರ್ಟಿಕಲ್ಸ್ ಕವರ್ ಆಗುತ್ತೆ. ದಿಸ್ ರೈಟ್ ಎನ್ಶೂರ್ಸ್ ಈಕ್ವಾಲಿಟಿ ಫಾರ್ ಆಲ್ ಸಿಟಿಸನ್ಸ್, ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಇದೇ ಈ ರೈಟ್ ಟು ಈಕ್ವಾಲಿಟಿ ಅಂಡರ್ ಅಲ್ಲಿ ಬರೋ 14 ಇಂದ 18 ತನಕ ಇರೋ ಉದ್ದೇಶ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಸ್ಟೇಟಸ್, ಜೆಂಡರ್, ಆಲ್ ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಲಾ ಆಫ್ ದ ಲ್ಯಾಂಡ್. ಸೊ 14ನೇ ವಿಧಿ ಅನ್ವಯ ದೇಶದಲ್ಲಿ ವಾಸಿಸುವ ಎಲ್ಲರೂ ಕೂಡ ಸಮಾನರು. ಎಲ್ಲರಿಗೂ ಕೂಡ ಜಾತಿ, ಜನಾಂಗದ, ಲಿಂಗದ ತಾರತಮ್ಯವಿಲ್ಲದೆ ಕಾನೂನಿನ ಅಡಿಯಲ್ಲಿ ಎಲ್ಲರನ್ನು ಸಮಾನವಾಗಿ ಪರಿಗಣಿಸಬೇಕು. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿರುತ್ತಾರೆಂದು ಈ ಆರ್ಟಿಕಲ್ 14 ಹೇಳುತ್ತೆ. ಸೊ ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳು, ರಾಜ್ಯಪಾಲರು, ನ್ಯಾಯಾಧೀಶರು, ಸಾರ್ವಜನಿಕ ಸೇವಕರು ಇವರುಗಳು ವಿಶೇಷವಾದ ಸವಲತ್ತುಗಳನ್ನು ಹಾಗೂ ರಕ್ಷಣೆಗಳನ್ನು ಹೊಂದಿರುತ್ತಾರೆ. ಅಂತಂದ್ರೆ ಈ ಆರ್ಟಿಕಲ್ ಅಲ್ಲಿ ಕೆಲವರಿಗೆ ವಿನಾಯಿತಿ ಇದೆ. ಅದು ಯಾರ್ಯಾರಿಗೆ ಅಂತಂದ್ರೆ ಬಂದು ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್, ಮತ್ತು ರಾಜ್ಯಪಾಲರುಗಳು ಅಂದ್ರೆ ಆಯಾ ರಾಜ್ಯದ ರಾಜ್ಯಪಾಲರುಗಳು, ಮತ್ತೆ ನ್ಯಾಯಾಧೀಶರುಗಳು, ಮತ್ತೆ ಸಾರ್ವಜನಿಕ ಸೇವಕರು ಅಂತಂದ್ರೆ ಈ MLA MP ಗಳು ಇರ್ತಾರಲ್ಲ ಅವರು. ಏನಕ್ಕೆ ಇವ್ರಿಗೆಲ್ಲ ವಿನಾಯಿತಿ ಅಂತಂದ್ರೆ ಮೊದಲು ಯಾವ ರೀತಿ ವಿನಾಯಿತಿ ಅಂತ ಹೇಳ್ಬಿಡ್ತೀನಿ ನೋಡಿ. ರಾಷ್ಟ್ರಪತಿಗಳಿಗೆ ಮತ್ತೆ ರಾಜ್ಯಪಾಲರಿಗೆ ಅವರು ಆ ಪೋಸ್ಟ್ ಅಲ್ಲಿ ಇದ್ದಾಗ ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ನ ಲಾಡ್ಜ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಅವ್ರನ್ನ ಯಾವುದೇ ಕೋರ್ಟ್ಗೂ ಸಾಕ್ಷಿಯಾಗಿ ಅಥವಾ ಯಾವುದೋ ಒಂದು ಪ್ರಕರಣದ ವಿಚಾರಣೆಗಾಗಿ ಅವ್ರನ್ನ ಕರೆಯೋ ಹಾಗಿಲ್ಲ. ಯಾಕೆ ಎಲ್ರಿಗೂ ಸಮಾನತೆ ಅಂತ ಕರೆದ್ಬಿಟ್ಟು ಇನ್ನು ಇವ್ರಿಗೆ ಮಾತ್ರ, ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರಿಗೆ ಮಾತ್ರ ಈ ವಿನಾಯಿತಿ ಕೊಟ್ಟಿದ್ದಾರೆ ಅಂತಂದ್ರೆ, ಈ 2 ಪೋಸ್ಟ್ ಬಂತಂದು ತುಂಬಾ ದೊಡ್ಡ ಪೋಸ್ಟ್. ರಾಷ್ಟ್ರಪತಿ ಅಂತಂದ್ರೆ ರಾಷ್ಟ್ರದ ಪ್ರಥಮ ಪ್ರಜೆ. ಸೊ ಆ ಸ್ಥಾನದ ಘನತೆಯನ್ನ ಕಾಪಾಡ್ಲಿಕ್ಕೆ ಮತ್ತು ಆ ಘನತೆಯನ್ನ ಎತ್ತಿ ಇಡ್ಲಿಕ್ಕೆ ಈ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಹಾಗೆ ಈ MLA ಗಳು, MP ಗಳು ಅಂತ ಹೇಳಿದೆ, ಅವ್ರಿಗೆ ಎಲ್ಲಾ ಟೈಮಲ್ಲೂ ಈ ಪ್ರಾವಿಷನ್ ಅಪ್ಲೈ ಆಗಲ್ಲ. ಅವ್ರು ಯಾವಾಗ ಸೆಷನ್ ಅಲ್ಲಿ ಇರ್ತಾರೆ, ಅಧಿವೇಶನದಲ್ಲಿ ಇರ್ತಾರೆ, ಅವಾಗ ಮಾತ್ರ ಈ ಒಂದು ಪ್ರಾವಿಷನ್ ಅನ್ವಯ ಆಗುತ್ತೆ. ಯಾಕೆ ಅಂತಂದ್ರೆ ಅಧಿವೇಶನದಲ್ಲಿ ಇದ್ದಾಗ ಸಾರ್ವಜನಿಕ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಚರ್ಚೆ ಆಗ್ತಾ ಇರ್ತದೆ, ಕೆಲವು ಕಾನೂನುಗಳು ರಚನೆ ಆಗ್ತಾ ಇರುತ್ತೆ. ಸೊ ಅಂತ ಸಮಯದಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ. ಅಂದ್ರೆ ಅಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಜನರಿಗೂ ಡಿಸ್ಟರ್ಬ್ ಆದಾಗೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಯಾವಾಗ ಅಧಿವೇಶನದಲ್ಲಿ ಇರ್ತಾರೆ ಅವಾಗ ಅವ್ರನ್ನ ಅರೆಸ್ಟ್ ಮಾಡುವಾಗಿಲ್ಲ, ಕೋರ್ಟ್ ಕರೆಯುವಾಗಿಲ್ಲ. ನೆಕ್ಸ್ಟ್ ಬಂದು ಅಂಬಾಸಡರ್ಸ್, ರಾಯಭಾರಿಗಳು. ಈಗ ಇಂಡಿಯಾ ಬಿಟ್ಟು ಬೇರೆ ಎಲ್ಲಾ ದೇಶಗಳಲ್ಲೂ ಒಂದು ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಅಂತ ಇರುತ್ತೆ. ಅಲ್ಲಿ ಒಬ್ಬೊಬ್ರು ಅಂಬಾಸಡರ್ಗಳು ಅಂದ್ರೆ ರಾಯಭಾರಿಗಳು ಇರ್ತಾರೆ. ಅವ್ರಿಗೂ ಸಹ ಅವ್ರು ಆ ಪೋಸ್ಟ್ ಅಲ್ಲಿ ಇದ್ದಾಗ ಈ ವಿನಾಯಿತಿ ಅಂತಂದ್ರೆ ಈ ಕಂಪ್ಲೇಂಟ್ ಲಾಡ್ಜ್ ಮಾಡದೇ ಇರ್ಬೋದು, ಮತ್ತೆ ಈ ಕೋರ್ಟ್ಗೆ ವಿಚಾರಣೆ ಕರೀದೇ ಇರುವಂತ ಇಷ್ಟು ಪ್ರಾವಿಷನ್ಸ್ ಗಳು ಇವೆ. ಬಟ್ ಈಗ ಪ್ರೆಸಿಡೆಂಟ್ ಆ ಪೋಸ್ಟ್ ಇಂದ ಇಳಿದ್ರು, ರಾಜ್ಯಪಾಲರು ಆ ಪೋಸ್ಟ್ ಇಂದ ಇಳಿದ್ರು, ಮತ್ತೆ ಈ ಅಂಬಾಸಿಡರ್ದು ಪೋಸ್ಟ್ ಕಂಪ್ಲೀಷನ್ ಆಯ್ತು ಆ ಟರ್ಮ್, ಆಮೇಲೆ ಬೇಕಾದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು, ಮತ್ತೆ
ಕೋರ್ಟ್ಗೂ ಕರೆ ತರಬಹುದು, ಸಾಕ್ಷಿ ಹೇಳೋದಕ್ಕೆ ಅಥವಾ ವಿಚಾರಣೆ ಮಾಡಿಸೋದಕ್ಕೆ ಎಂತಾದ್ರೂ ಆಗಿರ್ಬೋದು. ಇದು ಕೆಲವು ವಿನಾಯಿತಿಗಳು ಈ ಆರ್ಟಿಕಲ್ 14ಕ್ಕೆ. ಈಗ ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್. ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. Exemption, ವಿನಾಯಿತಿ. State has provided special provision for women, children and backward classes. Hence, special provision cannot be considered as violation of Article 15. ಅಂತಂದ್ರೆ ಸಂವಿಧಾನದ 15ನೇ ವಿಧಿ ಅನ್ವಯ ಯಾವುದೇ ವ್ಯಕ್ತಿಯನ್ನು ಅವನ ಹುಟ್ಟಿದ ಸ್ಥಳ, ಜಾತಿ, ಲಿಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದೆಂದು ಈ ಆರ್ಟಿಕಲ್ 15 ಹೇಳುತ್ತೆ. ಅದರಲ್ಲೂ ಎಕ್ಸೆಂಪ್ಷನ್ ಇದೆ, 2 ಎಕ್ಸೆಂಪ್ಷನ್ ಇದೆ. ಏನಂತಂದ್ರೆ, ರಾಜ್ಯವು ಮಹಿಳೆಯರು ಹಾಗೂ ಮಕ್ಕಳಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸಿದೆ, ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದೆ ಮತ್ತು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಿದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ಕೆಲವು ವಿಶೇಷ ಸವಲತ್ತುಗಳನ್ನು ನೀಡಿದೆ. ಈ ವಿಶೇಷ ಸವಲತ್ತುಗಳು ನೀಡಿದ ತಕ್ಷಣ ಈ ಆರ್ಟಿಕಲ್ 15 ಉಲ್ಲಂಘನೆ ಆಯಿತು ಅಂತ ಅಲ್ಲ. ಮಹಿಳೆಯರಿಗೆ ಏನ್ ಕೊಟ್ಟಿದೆ ಅಂತಂದ್ರೆ, ಅವ್ರನ್ನ ಒಂದು ಮುಖ್ಯ ಭೂಮಿಕೆ ತರಬೇಕು ಅಂತ ಒಂದು ಅವಕಾಶ ಕೊಟ್ಟಿದೆ. ಅದು ಯಾವ ತರ ಪ್ರಾವಿಷನ್ಸ್ ಕೊಟ್ಟಿದೆ ಅಂತಂದ್ರೆ, ಅದು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಿದೆ, ಮತ್ತೆ ಉದ್ಯೋಗದಲ್ಲಿಯೂ ಸಹ ಮೀಸಲಾತಿಗಳನ್ನ ಕಲ್ಪಿಸಿದೆ. ಮಕ್ಕಳಿಗೆ ಪ್ರಾವಿಷನ್ಸ್ ಕೊಟ್ಟಿದೆ ಅಂದ್ರೆ, ಏನ್ ಪ್ರಾವಿಷನ್ಸ್ ಮಕ್ಕಳು ಕೊಟ್ಟಿರೋದು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇದನ್ನೆಲ್ಲ ಕೊಟ್ಟಿದೆ. ಸೊ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ವಿಶೇಷ ಸವಲತ್ತುಗಳನ್ನು ಈ ರಿಸರ್ವೇಶನ್ ಅನ್ನೋದು ಕೊಡೋದ್ರ ಮುಖಾಂತರ ಕೊಟ್ಟಿದೆ. ಈ ರಿಸರ್ವೇಶನ್ ಕೊಟ್ಟಿದೆಯಲ್ಲ, ಬೇರೆ ಜಾತಿಗಳಿಗೆ ಎಲ್ಲ ಒಂದು ಡಿಸ್ಕ್ರಿಮಿನೇಷನ್ ಮಾಡಿದಾಗ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ, ಇವು ನ್ಯಾಯಯುತವಾದ ತಾರತಮ್ಯ, ಹಿಂದುಳಿದವ್ರನ್ನ ಮುಖ್ಯ ಭೂಮಿಕೆಗೆ ತರಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಇವನ್ನ ನ್ಯಾಯಯುತವಾದ ತಾರತಮ್ಯ ಅಂತ ಮಾಡಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ರಿಸರ್ವೇಶನ್ ಕೊಟ್ಟಿರೋದ್ರಿಂದ ಈ ಆರ್ಟಿಕಲ್ 15 ಉಲ್ಲಂಘನೆ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ. ಇದಿಷ್ಟೇ ಆರ್ಟಿಕಲ್ 15. ಈಗ ಆರ್ಟಿಕಲ್ 16 ನೋಡೋದಾದ್ರೆ, ಈಕ್ವಲ್ ಆಪರ್ಚುನಿಟೀಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ನೋ ಸಿಟಿಸನ್ ಕ್ಯಾನ್ ಬಿ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಎಂಪ್ಲಾಯ್ಮೆಂಟ್ ಅಂಡರ್ ಸ್ಟೇಟ್ ಆನ್ ದ ಗ್ರೌಂಡ್ಸ್ ಆಫ್ ಓನ್ಲಿ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಡಿಸೆಂಟ್, ಪ್ಲೇಸ್ ಆಫ್ ಬರ್ತ್ ಆರ್ ರೆಸಿಡೆಂಟ್. ಅಂತಂದ್ರೆ 16ನೇ ವಿಧಿಯು ಏನ್ ಹೇಳುತ್ತೆ? 16ನೇ ವಿಧಿ ಅಂತಂದ್ರೆ, ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಸಮಾನ ಅವಕಾಶ, ಸಾರ್ವಜನಿಕ ಉದ್ಯೋಗ ಪಡೆಯುವಲ್ಲಿ ಸಮಾನತೆ, ಇದನ್ನ ಹೇಳುತ್ತೆ. ಅಂತಂದ್ರೆ ಈ 16ನೇ ವಿಧಿಯು ಭಾರತದ ಎಲ್ಲಾ ನಾಗರಿಕರಿಗೂ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ಹುದ್ದೆಯನ್ನು ಪಡೆಯುವಲ್ಲಿ ಸಮಾನತೆಯನ್ನು ಒದಗಿಸಿದೆ ಅನ್ನೋದೇ ಇದರ ಅರ್ಥ. ಸೊ ಆರ್ಟಿಕಲ್ 17 ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ತುಂಬಾ ಸಲ ಕೇಳಿದ್ದಾರೆ. ಒಂದು ಅದೇ ಆರ್ಟಿಕಲ್ 17 ಎಂತಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ, ಅಥವಾ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ದ ಆರ್ಟಿಕಲ್ ಪ್ರೊಹಿಬಿಟ್ಸ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಪ್ರಾಕ್ಟೀಸ್ ಅಂತಂದ್ರೆ, ಡೈರೆಕ್ಟ್ ಅಂತ ಅಂದ್ರೆ ಏನ ಅಂತಂದ್ರೆ, ಕೆಲವು ದೇವಸ್ಥಾನಗಳಲ್ಲಿ ಕೆಳ ವರ್ಗದ ಜನರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ, ದೇವ್ರ ನೋಡಕ್ ಅವಕಾಶನೇ ಕೊಡಲ್ಲ, ಅಂತದನ್ನ ನಾವು ಡೈರೆಕ್ಟ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಅಂತ ಹೇಳಿದ್ರೆ ಮೇಲ್ವರ್ಗ ಕೆಳವರ್ಗ ಅಂತ ಈ ಮಕ್ಳುಗಳಿಗೆ ತಿಳಿಸ್ಕೊಡೋದೇ ಸ್ಟಾರ್ಟಿಂಗ್ ಬಂದು ಈ ಪುರಾಣಗಳು ಅಥವಾ ಈ ಟೀಚಿಂಗ್ಸ್ ಇಂದ ಟೀಚ್ ಮಾಡೋದ್ರಿಂದ. ಸೊ ಅದನ್ನ ಇಂಡೈರೆಕ್ಟ್ ಪ್ರಾಕ್ಟೀಸ್ ಅಂತ ಕರಿತೀವಿ. ದ ಆರ್ಟಿಕಲ್ ಪ್ರೊಹಿಬಿಟ್ಸ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಈ ಪುರಾಣಗಳಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ತಾರತಮ್ಯ ಮಾಡಿ ಬೋಧಿಸೋದಾಗ್ಲಿ, ಅಥವಾ ಈ ಮೇಲ್ವರ್ಗ ಅಂತ ಇದೆ ಕೆಳವರ್ಗ ಅಂತ ಇದೆ ಅಂತ ಹೇಳೋದಾಗ್ಲಿ, ಅದನ್ನ ಮತ್ತೆ ಈ ಜನರುಗಳನ್ನ ಡೈರೆಕ್ಟ್ ಆಗಿ ಡೈರೆಕ್ಟ್ ಪ್ರಾಕ್ಟೀಸ್ ಅಂತಂದ್ರೆ ಈ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದ ಆಗಿರ್ಬೋದು, ಅಥವಾ ಕೆಲವು ಹಳ್ಳಿಗಳಲ್ಲಿ ಒಂದು ಕೆಲವು ಬಾವಿಗಳಲ್ಲಿ ಈ ಕೆಳವರ್ಗದ ಜನರಿಗೆ ನೀರು ಸೇದೋದಕ್ಕೂ ಅವಕಾಶ ಇಲ್ಲ. ಸೊ ಇದೆಲ್ಲ ಬಂದು ಡೈರೆಕ್ಟ್ ಪ್ರಾಕ್ಟೀಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇವೆರಡನ್ನೂ ನಿಷೇಧ ಮಾಡಿದೆ ಈ ಆರ್ಟಿಕಲ್. ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇನ್ವಾಲ್ವ್ಸ್ justifying the untouchability on traditional and religious basis, denying the access to public places for a person belongs to lower category, insulting a person on the basis of his caste, preaching the untouchability. ಈ 4 ಪಾಯಿಂಟ್ ಈ ಮೊದಲನೇ ಪಾಯಿಂಟ್ ಅಲ್ಲೇ ನಾನು ಹೇಳಿದೆ. ಪ್ರೀಚಿಂಗ್ ದ ಅನ್ಟಚಬಿಲಿಟಿ, ಟೀಚಿಂಗ್ ಮಾಡೋದ್ರ ಮುಖಾಂತರ ಅನ್ಟಚಬಿಲಿಟಿನ ಸ್ಪ್ರೆಡ್ ಮಾಡೋದಾದ್ರೂ ಆಗಿರ್ಬೋದು, ಅಥವಾ ಅವ್ರ ಜಾತಿ ಮೇಲೆ ತಾರತಮ್ಯ ಮಾಡೋದಾದ್ರೂ ಆಗಿರ್ಬೋದು, ಮತ್ತೆ
ಅಕ್ಸೆಸ್ ಟು ಪಬ್ಲಿಕ್ ಪ್ಲೇಸಸ್ ಅಂತಂದ್ರೆ ಈಗ ತಾನೇ ಹೇಳಿದ್ನಲ್ಲ, ಒಂದು ಬಾವಿಲಿ ನೀರ್ ಸೇದೋದಾದ್ರೂ ಆಗಿರ್ಬೋದು, ದೇವಸ್ಥಾನಗಳಿಗೆ ಅಲೋ ಮಾಡೋದಾದ್ರೂ ಆಗಿರ್ಬೋದು ಇದು. ಮತ್ತೆ ಟ್ರೆಡಿಷನಲ್ ಮತ್ತೆ ರಿಲಿಜಿಯಸ್ ಬೇಸಿಸ್ ಮೇಲೆ, ಓಕೆ ರಿಲಿಜಿಯಸ್ ಬೇಸಿಸ್ ಮೇಲೂ ತಾರತಮ್ಯ ಇದೆ ಭಾರತದಲ್ಲಿ. ಸೊ ಅದನ್ನೆಲ್ಲ ನಿಷೇಧ ಮಾಡದೆ ಈ ಆರ್ಟಿಕಲ್ 17. ದ ರೈಟ್ ಅಂಡರ್ ಆರ್ಟಿಕಲ್ 17 ಡಸ್ ನಾಟ್ ಹ್ಯಾವ್ ಸೆಲ್ಫ್ ಇಂಪ್ಲಿಮೆಂಟರಿ ನೇಚರ್, ಇಟ್ ರಿಕ್ವೈರ್ಸ್ ಎ ಲಾ ಆಫ್ ಪಾರ್ಲಿಮೆಂಟ್. ಅಂತಂದ್ರೆ ನೋಡಿ, ಈಗ ಭಾರತದಲ್ಲಿ ಶತಶತಮಾನಗಳಿಂದನೂ ಆಚರಿಸಿಕೊಂಡ ಬಂದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಭಾರತದ ಸಂವಿಧಾನವು 17ನೇ ವಿಧಿಯಲ್ಲಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಆದರೆ ಇದಕ್ಕೆ ಸೆಲ್ಫ್ ಇಂಪ್ಲಿಮೆಂಟಿಂಗ್ ನೇಚರ್ ಇಲ್ಲ. ಅಂತಂದ್ರೆ ತನ್ನಕ್ಕೆ ತಾನೇ ಜಾರಿ ಅಂತಂದ್ರೆ ಈಗ ಆರ್ಟಿಕಲ್ 17 ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದಾರಪ್ಪ, ನಾವು ಅಸ್ಪೃಶ್ಯತೆನ ಆಚರಣೆ ಮಾಡಬಾರ್ದು ಅಂತ ಜನಗಳು ಅಸ್ಪೃಶ್ಯತೆನ ಆಚರಣೆ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಬಟ್ ಈ ಕಾಯ್ದೆಗೆ ಒಂದು ಕಾನೂನಿನ ಬಲ ಬೇಕು. ಅಂತಂದ್ರೆ ಈಗ ಜನರು ಏಂತಕ್ಕೆ ಹೆದರದೇ ಇದ್ರು, ಈ ಕಾನೂನು ಪೊಲೀಸ್ ಅಂತಂದ್ರೆ ಹೆದರ್ತಾರೆ. ಈ ಕಾನೂನು ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವ್ದು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಆ ಉಲ್ಲಂಘನೆ ಆಗಿರೋ ಕಾನೂನಿಗೆ ಒಂದಷ್ಟು ಶಿಕ್ಷೆ ಇರುತ್ತೆ. ಅಟ್ಲೀಸ್ಟ್ ಆ ಶಿಕ್ಷೆಯಿಂದ ಬಚಾವ್ ಆಗ್ಬೋದು ಅನ್ನೋದಕ್ಕಾದ್ರೂ ಜನಗಳು ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾರೆ. ಸೊ ಈ ಒಂದು ಆರ್ಟಿಕಲ್ಗೆ ಆ ಕಾನೂನಿನ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಈ ಭಾರತ ಸರ್ಕಾರ ಏನ್ ಮಾಡುತ್ತದೆ, ಈ ವಿಧಿಯನ್ನು ಬಲಗೊಳಿಸಲು 1976ರಲ್ಲಿ ಅಸ್ಪೃಶ್ಯತಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಅಂದ್ರೆ 1976 ನಲ್ಲಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ನ ಪಾಸ್ ಮಾಡುತ್ತೆ. ನಂತರ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತಂದು ಶಿಕ್ಷಿಸುವಂತಹ ಅಧಿಕಾರವನ್ನು ಈ ಕಾಯ್ದೆಗೆ ನೀಡಿ ಇದನ್ನು ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆ ಹೆಸರಿನಲ್ಲಿ ಇದರ ವ್ಯಾಪ್ತಿಯನ್ನು ವಿಸ್ತರಿಸಿತು. ಈ ಕಾಯ್ದೆಯು ಅನೇಕ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಇದೇ ಇದರ ಅರ್ಥ. ಅಂತಂದ್ರೆ ಇದನ್ನ ನಾಗರಿಕ ಹಕ್ಕು ರಕ್ಷಣಾ ಕಾಯ್ದೆ ಅಡಿ ತರ್ತಾರೆ. ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತಂದ್ರೆ ನಾಗರಿಕ ಹಕ್ಕು ಅಂತ. ಸೊ ಮತ್ತೆ ಇದ್ರ ವ್ಯಾಪ್ತಿ ಇನ್ನೂ ವಿಸ್ತಾರ ಆಗುತ್ತೆ, ಮತ್ತೆ ಪನಿಷ್ಮೆಂಟ್ ಜಾಸ್ತಿ ಇರುತ್ತೆ. ಇದು ಅನ್ಟಚಬಿಲಿಟಿ ಏನಾದ್ರು ಎಲ್ಲಾದ್ರೂ ಸಮಾಜದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದ್ರೆ. ಓಕೆ, ಆರ್ಟಿಕಲ್ 18 ಏನ್ ಹೇಳುತ್ತೆ ಅಂತಂದ್ರೆ ಪ್ರೊಹಿಬಿಷನ್ ಆರ್ ಅಬಾಲಿಷನ್ ಆಫ್ ಟೈಟಲ್ಸ್. ದಿಸ್ ಆರ್ಟಿಕಲ್ ಪ್ರೊಹಿಬಿಟ್ಸ್ state from considering any titles except military and academic. This right prohibits that title in order to bring equality in statute of all individuals. This article prohibits some imperialistic titles such as Nawab, Raj Bahadur, etc. ಅಂತಂದ್ರೆ ಈ ಭಾರತ ಸಂವಿಧಾನವು 18ನೇ ವಿಧಿಯ ಅನ್ವಯ ಜನರ ನಡುವೆ ಸಮಾನತೆಯನ್ನು ತರಲು, ಅಂತಂದ್ರೆ ಈಕ್ವಾಲಿಟಿನ ತರಲು, ಅನುವಂಶಿಕವಾದ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅವರು ತಾತ ಮುತ್ತಾತನ ಕಾಲದಿಂದನೂ ಒಂದು ಬಿರುದು ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಅದು ಅನುವಂಶಿಕವಾದಂತಹ ಬಿರುದುಗಳು. ಸಮಾನತೆಯನ್ನು ತರಲು ಅನುವಂಶಿಕವಾದಂತಹ ಬಿರುದುಗಳನ್ನು ಹೊಂದುವುದನ್ನು ನಿಷೇಧಿಸಿದೆ. ಅಂತ ಟೈಟಲ್ಸ್ ಗಳನ್ನ ಇಟ್ಕೋಬಾರ್ದು. ಏನ್ಕೆ ಅಂತಂದ್ರೆ ಈ ರೀತಿಯ ಬಿರುದುಗಳು ಸಾಮಾನ್ಯರಿಗಿಂತ ಭಿನ್ನವಾಗಿರುವುದನ್ನು ಸೂಚಿಸುತ್ತದೆ. ಅಂದ್ರೆ ಅಲ್ಲಿ ಸಮಾನತೆ ಇರಲ್ಲ ಈ ಒಂದು ಬಿರುದು ಬಂದ್ಮೇಲೆ. ಸೊ ಅದನ್ನ ತಪ್ಪಿಸೋಕೋಸ್ಕರ ರಾಜ್ಯ ಏನ್ ಮಾಡುತ್ತೆ, ಈ ಬಿರುದುಗಳನ್ನ ಹೊಂದಿರುವುದನ್ನು ನಿಷೇಧಿಸುತ್ತದೆ. ಸೊ ಅಂತ ಕೆಲವು ಬಿರುದುಗಳು ಯಾವ್ಯಾವಿದ್ದೋ ಮೊದಲು ಅಂತ ಹೇಳಿದ್ರೆ ಮಹಾರಾಜ ಅಂತಿತ್ತು, ರಾಜ್ ಬಹದ್ದೂರ್ ಅಂತ, ಮತ್ತೆ ದಿವಾನ್ ಬಹದ್ದೂರ್, ರಾಯ್ ಸಾಬ್ ಅಂತ ಕರಿತಾ ಇದ್ರು, ಮತ್ತೆ ರಾಯ್ ಬಹದ್ದೂರ್, ಚಕ್ರವರ್ತಿ, ಈ ತರ ಬಿರುದುಗಳೆಲ್ಲ ಇದ್ದು. ಸೊ ಅದನ್ನೆಲ್ಲ ಏನ್ ಮಾಡುತ್ತೆ, ಬ್ಯಾನ್ ಮಾಡುತ್ತೆ. ಬಟ್ ಮಿಲಿಟರಿ ಮತ್ತೆ ಅಕಾಡೆಮಿಕ್ ಬಿರುದುಗಳನ್ನ ಇಟ್ಕೋಬಹುದು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮಿಲಿಟರಿ ಅಂತಂದ್ರೆ ಕರ್ನಲ್ ಅಂತ ಕೇಳಿರ್ಬೋದು, ಮತ್ತೆ ಜನರಲ್, ಮೇಜರ್ ಜನರಲ್, ಈ ತರ ಬಿರುದುಗಳನ್ನ ಆರ್ಮಿಲಿರೋರ್ಗೆ ಕೊಡ್ತಾರೆ. ಸೊ ಅದಕ್ಕೆ ಒಂದು ವಿನಾಯಿತಿ ಇದೆ. ಮತ್ತೆ ಅಕಾಡೆಮಿಕ್, ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಅಂತಂದ್ರೆ ಈಗ ಡಾಕ್ಟರ್ ಅಂತ ಸೇರ್ಸ್ಕೊಂತಾರೆ ಹೆಸರುಗಳ ಮುಂದೆ, MBBS ಮಾಡಿದ್ರೆ ಅಥವಾ ಯಾವ್ದ್ರಲ್ಲಾದ್ರೂ ಒಂದು PhD ಪಡ್ಕೊಂಡಿದ್ರೆ, ಅದನ್ನ ಆ ಎರಡು ಬಿರುದುಗಳಿಗೆ, ಮಿಲಿಟರಿ ಮತ್ತೆ ಅಕಾಡೆಮಿಕ್ ಬಿರುದುಗಳು ಮಾತ್ರ ವಿನಾಯಿತಿ ಇದೆ. ಇದನ್ನ ಈ ಆರ್ಟಿಕಲ್ 18 ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬಂದು ಆರ್ಟಿಕಲ್ 18 ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನ ನೋಡೋಣ. ಈಗ ಭಾರತದಲ್ಲಿ 1954ರಿಂದ ಭಾರತ ಸರ್ಕಾರ ಭಾರತ ರತ್ನ ಅನ್ನೋ ಒಂದು ಪ್ರಶಸ್ತಿನ ಸ್ಥಾಪಿಸಿ ಸಾಮಾಜಿಕ ಸೇವೆ ಮಾಡಿದವ್ರಿಗೆ ಆ ಶ್ರೇಷ್ಠರನ್ನ ಗುರುತಿಸಿ ಅದನ್ನ ಕೊಡ್ತಾ ಬಂದಿದೆ. ಸೊ ಹೀಗೆ
ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಭಾರತದಲ್ಲಿ ಅಂತಂದ್ರೆ ಭಾರತ ರತ್ನ. ಅದ್ರ ಕೆಳಗಡೆ ಎರಡನೇದು ಬರೋದು ಪದ್ಮ ವಿಭೂಷಣ, ಅದ್ರ ಕೆಳಗಡೆ ಮೂರನೇದು ಬರೋದು ಪದ್ಮಭೂಷಣ, ಇದಾದ್ಮೇಲೆ ಬರೋದು ಪದ್ಮಶ್ರೀ. ಸೊ ಇದನ್ನ 1954ರಿಂದ ಕೊಡ್ತಾ ಬರ್ತಾ ಇರ್ತಾರೆ. 1977ರಲ್ಲಿ ಮೊರಾರ್ಜಿ ದೇಸಾಯಿ ರವರ ಸರ್ಕಾರ ಬಂದು ಈ ಪ್ರಶಸ್ತಿ ಕೊಡೋದನ್ನ ನಿಲ್ಸುತ್ತೆ. ಬಟ್ ಇಂದಿರಾ ಗಾಂಧಿ ಸರ್ಕಾರ 1980ರಿಂದ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಸೊ ಈಗೇನಾಗುತ್ತೆ, 1996ರಲ್ಲಿ ಕೇಳ್ತಾರೆ, ಇನ್ 1996 ಸುಪ್ರೀಂ ಕೋರ್ಟ್ upheld the constitutional validity of national awards. Supreme Court opined that national awards are not titles, they are only awards. The awardee should not use the name of award as suffix ಅಥವಾ prefix to his name ಅಂತ. ಸೊ 1996ರಲ್ಲಿ ಕ್ವಶನ್ ಮಾಡ್ತಾರೆ ಯಾರು ಹೀಗೆ ಸಾರ್ವಜನಿಕರು, ಬಿರುದುಗಳನ್ನ ಆನುವಂಶಿಕವಾಗಿರೋ ಬಿರುದುಗಳನ್ನಾಗ್ಲಿ ಅಥವಾ ಸಾಮಾನ್ಯವಾಗಿರೋ ಬಿರುದುಗಳಾಗ್ಲಿ ಇವನ್ನೆಲ್ಲ ಇಟ್ಕೋಬಾರ್ದು ಅಂತ ಆರ್ಟಿಕಲ್ 18 ಹೇಳಿದೀರಾ. ಆದ್ರೂ ಈ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀನ ನೀವೇ ಕೊಡ್ತಾ ಇದ್ದೀರಾ. ಇದನ್ನ ಬಂದು ಪಡ್ಕೊಂಡಂತವ್ರು ಬಂದು ಹೆಸರು ಮುಂದೆ ಸೇರಿಸ್ತಾ ಇದ್ದಾರೆ. ಸೊ ಆಗ ಅವರು ಬೇರೆಯವರು ಅವ್ರಿಗಿಂತ ಭಿನ್ನವಾಗಿ ಕಾಣಲ್ವಾ ಅಂತ ಕ್ವಶನ್ ಮಾಡ್ತಾರೆ ಇದನ್ನ. ಸೊ ಆಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಆ ತೀರ್ಪಲ್ಲಿ ಅಂತಂದ್ರೆ, ಇದು ಬಂದು ಈ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಇವೆಲ್ಲ ಕೊಡ್ತಾ ಇರೋದು ಬಿರುದುಗಳಲ್ಲ, ಇವೆಲ್ಲ ಪ್ರಶಸ್ತಿಗಳು ಅಂತ ಸಮರ್ಥಿಸ್ಕೊಳ್ಳುತ್ತೆ. ಈ ಪ್ರಶಸ್ತಿಗಳು ಬಿರುದಿನ ಅರ್ಥವನ್ನು ಹೊಂದಿರುವುದಿಲ್ಲ ಅಂತ ಹೇಳುತ್ತೆ. ಮತ್ತು ಇನ್ನೊಂದು ಹೇಳುತ್ತೆ, ಈ ಪ್ರಶಸ್ತಿಗಳನ್ನ ಪಡೆದಂತ ವ್ಯಕ್ತಿಗಳು ಅವ್ರ ಹೆಸರು ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಆ ಪ್ರಶಸ್ತಿ ಹೆಸರನ್ನ ಸೇರ್ಸ್ಕೋಬಾರ್ದು ಅಂತ ಹೇಳುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಬಂತು ಅಂತಂದ್ರೆ, ಈ ತೆಲುಗು ಚಿತ್ರರಂಗದಲ್ಲಿ ಈ ದೂಕುಡು ಫಿಲಂ ನಲ್ಲಿ ಬ್ರಹ್ಮಾನಂದಂ ಅವರಿಗೆ ಮಹೇಶ್ ಬಾಬು ಅವರು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರ್ತಾರೆ. ಅಂದ್ರೆ ಯಾರಿಗೆ, ಈ ಬ್ರಹ್ಮಾನಂದಂ ಅವ್ರಿಗೆ. ಈ ಮಹೇಶ್ ಬಾಬು ಅವ್ರು ಏನ್ ಮಾಡ್ತಾರೆ, ಪದ್ಮನ ಹೆಸರು ಸೇರಿಸಿ ಬ್ರಹ್ಮಾನಂದಂ ಅವ್ರ ಹೆಸರನ್ನ ಕರೀತಾ ಇರ್ತಾರೆ. ಸೊ ಅದು ವೈಲೇಷನ್ ಆಗಿದೆ ಅಂತ ಹೇಳಿ ಬ್ರಹ್ಮಾನಂದಂ ಅವರಿಂದ ಆ ಪ್ರಶಸ್ತಿನ ವಾಪಸ್ ತಗೊಳ್ತಾರೆ. ಇದಕ್ಕೂ ಒಂದು ಇದು ಆಗಿದೆ, ಅದಕ್ಕೆ ಹೇಳಿದೆ. ಇದೇನು ಇಂಪಾರ್ಟೆಂಟ್ ಏನಲ್ಲ, ನಾನು ಲಾಸ್ಟ್ ಅಲ್ಲಿ ಹೇಳಿದ್ದು. ಸೊ ಇವತ್ತಿನ ಕ್ಲಾಸ್ ಇಷ್ಟೇ, ಇದು ಮುಗೀತು. ನೆಕ್ಸ್ಟ್ ಬಂದು ಮತ್ತೆ ಇನ್ನು ಫಂಡಮೆಂಟಲ್ ರೈಟ್ಸ್ ಇನ್ನು 2 ಕ್ಲಾಸ್ ಅಲ್ಲಿ ಹೇಳೋದಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.